ಬಾಬಾ ಉತ್ತರ ಕರ್ನಾಟಕದಲ್ಲಿ ಅಲ್ಪಸಂಖ್ಯಾತರು ನಾವು ಒಬ್ಬನೇ ಇದ್ದೇನೆ. ಪ್ರತಿ ಬಾರಿ ಬೆಂಗಳೂರು, ಮೈಸೂರು, ಮಂಗಳೂರು ಯಾವಾಗ ಕೊಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಯಾವಾಗ ಕೊಡಲಿಲ್ಲ, ಭಾಳ ವರ್ಷ ಆಯಿತು. ಮತ್ತು ಬೆಳಗಾಂ ಸಿಟಿಗೆ ನನ್ನವರು ಇವು 2 ಸರ್ತಿ ಇದ್ದರು. ಈಗ ನಾ ಇದ್ದೀನಿ. ಸೆಕೆಂಡ್ ರಾಜಧಾನಿ ಅಂದರೆ ಹೇಳ್ತೀವಿ ನಾವು ಬೆಳಗಾಂಗೆ ಕೊಟ್ಟಿದ್ದೆ ಅಂದರೆ ಮಂದಿಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತೈತಿ. ಬರೀ ಅಲ್ಪಸಂಖ್ಯಾಗೆ ಇಲ್ಲ, ಎಲ್ಲರ ಸಲುವಾಗಿ ನಾವು ಸತೀಶನ್ನ ಕೂಡ ಅವ್ರದ್ದು ಅಡ್ವೈಸ್ ತಗೊಂಡು ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಆಗ್ತೈತಿ. ಭಾಳ ಜನ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ನಾ ಎಲ್ಲೇ ಹೋಗೋದಿಲ್ಲ, ಹೈಕಮಾಂಡ್ ಏನು ಡಿಸಿಷನ್ ತೊಗೋತಾರೆ, ಅವ್ರಿಗೆ ಗುರ್ತಿದೆ ಏನು ಡಿಸಿಷನ್ ಯಾವಾಗ ತಗೊಳ್ಳೋದು. ನಮ್ಮದು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇದ್ದಾರು, ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರು, ಸತೀಶ್ ಅಣ್ಣ ಇದ್ದಾರೆ. ನಮ್ಮ ಹೈಕಮಾಂಡ್ ಸುರ್ಜೇವಾಲಾ ಸಾಹೇಬ್ರು ಇದ್ದಾರು, ವೇಣುಗೋಪಾಲ್ ಸಾಹೇಬ್ರು ಇದ್ದಾರು, ಖರ್ಗೆ ಸಾಹೇಬ್ರು ಇದ್ದಾರು, ಎಲ್ಲರೂ ಇದ್ದಾರು. ಅವ್ರಿಗೆ ಎಲ್ಲ ಗುರ್ತಿದೆ. ಅವ್ರು ಇದನ್ನು ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೋತಾರೆ. ನಜೀರ್ ಅವರು ಉಚ್ಚಾಟನೆ ಮಾಡಿದ್ದಾರೆ. ಈಗ ತಾವು ಹೇಳಿದ ಮೇಲೆ ನನಗೆ ಗುರ್ತಾಯಿತು ಏನಾಗಿದೆ ಅಂತ. ನನಗೇನು ಗುರ್ತಿರಲಿಲ್ಲ. ಅದನ್ನ ಅವ್ರ ಜೊತೆ 4-5 ದಿವಸ ಬಾಗಲಕೋಟದಲ್ಲೇ ಇದ್ದೆ. ಭಾಳ ಕೆಲಸ ಮಾಡ್ತಾಯಿದ್ರು ಅವರು. ಎತ್ತರ ಸಲುವಾಗಿ ಇದು ಮಾಡೋದು, ಯಾಕೆ ಮಾಡೋದು ಈಗೇನೂ ಗುರ್ತಿಲ್ಲ. ಈಗ ಹೋದ್ಮೇಲೆ ಫೋನ್ ಮಾತಾಡ್ತಿಲ್ಲ, ಅವ್ರಿಗೆ ಮಾತಾಡಿ ಚೆಕ್ ಮಾಡ್ತೀನಿ. ಜಬ್ಬಾರ್ ಅವರು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅದು ಗುರ್ತಿದೆ. ಅವ್ರಿಗೆ ಸ್ವಲ್ಪ ನೋವು ಆಗೇ ಇರಬೇಕು, ಟಿಕೆಟ್ ಸಿಗಲಿಲ್ಲ. ಮತ್ತು ಅಲ್ಪಸಂಖ್ಯಾಗೆ ಅವ್ರ ಅಲ್ಪಸಂಖ್ಯಾದು ಅಧ್ಯಕ್ಷರು ಅಲ್ಪಸಂಖ್ಯಾಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನೋವು ಆಗಬೇಕು. ಅವರು ಕೊಟ್ಟಿದ್ದಾರೆ ಗುರ್ತಿಲ್ಲ ನನಗೆ. ನಾವು ಕೇಳಿದ್ದು ಸತ್ಯ. ನಾವು ಎಲ್ಲ ಸಚಿವರು, ಎಲ್ಲ ಶಾಸಕರು, ಮುಖಂಡರು ಕೂಡ ನಾವು ದಾವಣಗೆರೆ ಸಲುವಾಗಿ ದಾವಣಗೆರೆಯಲ್ಲಿ 85,000-90,000 ಅಲ್ಪಸಂಖ್ಯೆ ಇದ್ದಾರೆ, ನಮ್ಮ ಟಿಕೆಟ್ ಕೊಡಿ ಅಂದರೆ ನಾವು ಕೇಳಿದ್ದೀವಿ. ಆ ವೇಳೆಗೆ ಎಲ್ಲರೂ ಹೇಳಿದರು ಪರಂಪರೆ ಇದೆ, ಯಾರು ಫ್ಯಾಮಿಲಿದಲ್ಲಿ ತೀರ್ಕೊಂಡಂದರೆ ಅವ್ರಿಗೆ ಫ್ಯಾಮಿಲಿ ಮೆಂಬರ್ಗೆ ಕೊಡಬೇಕಂತ ಅವರು ಅವ್ರ ಫ್ಯಾಮಿಲಿ ಮೆಂಬರ್ಗೆ ಕೊಟ್ಟಿದ್ದಾರೆ, ಶರತ್ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಆದಮೇಲೆ ಎಲ್ಲ ಏನೇನು ಹೈಕಮಾಂಡ್ ಡಿಸಿಷನ್ ತೊಗೊಂಡು ಎಲ್ಲ ಒಪ್ಕೊಂಡು ಎಲ್ಲ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಜೀರ್ ಅಹಮದ್ ಅವ್ರು ಕೆಲಸ ಮಾಡಿದ್ದಾರೆ, ಜಮೀರ್ ಅಹಮದ್ ಅವ್ರು ಕೆಲಸ ಮಾಡಿದ್ದಾರೆ, ತನ್ವೀರ್ ಸೇಠ್ ಅವರು ಮಾಡಿದ್ದಾರೆ, ಎಲ್ಲರೂ ನಾವು ಕೆಲಸ ಮಾಡಿದ್ದೀವಿ. ಈಗ ಏನಾಗಿದೆ ನಾವು ಚೆಕ್ ಮಾಡಬೇಕಂದ್ರೆ.